ಬಂದಿರೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಬಟ್ ಇಷ್ಟೆಲ್ಲ ಮಾಡಿದ್ದಾರೆ, ಯಾಕೆ ಯಾರು ಜನ ಇಲ್ಲ ಅಂತ ಗೊತ್ತಿಲ್ಲ. ಯಾಕೆ ಇಲ್ಲಿ ಫೇಮಸ್ಸೇ ಇಲ್ಲ ಅಷ್ಟು. ಸ್ವಲ್ಪ ಹುಷಾರು, ನಾವು ಬಿದ್ದರೂ ಫೋನ್ ಬಿದ್ದರೂ ಒಳಗಡೆ ಹೋದ್ರೆ ಮುಗಿದ ಕತೆ ಮತ್ತರ ಕಾಲ. ಅದೇ ಬಾಂಗ್ರೆ ಬೀಚ್, ಅನ್ಎಕ್ಸ್ಪ್ಲೋರ್ಡ್ ಬೀಚ್ ಅನ್ಕೊಂಬಿಡಿ. ಇದಂತೂ ಬೆಂಗಳೂರು ಚರ್ಚ್ ಸ್ಟ್ರೀಟ್ ಅನ್ಕೊಂಬಿಡಿ. ದೇವರಾಣೆ ಬೀಚ್ ಹೆಸರು ಡಿಫ್ರೆಂಟ್ ಆಗಿದೆ, ಬೆಂಗ್ರೆ ಬೀಚ್ ಅಂತ. ಹೆಲ್ಮೆಟ್ ಅಡ್ಜಸ್ಟ್ ಆಗಿದೆ. ಏರ್ ಒನ್ ದೇರ್ ಒನ್. ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬೋಟಲ್ಲಿ ಹೋಗ್ಬೇಕು. ಗಾಯ್ಸ್ ಗುಡ್ ಈವ್ನಿಂಗ್. ಆಲ್ರೆಡಿ ಟೈಮ್ 4:30 ಆಗ್ತಾ ಬಂತು. ಇಲ್ಲೂ ಬಾಂಗ್ರೆ ಬೀಚ್ ಅಂತ ಜಸ್ಟ್ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ದೀನಿ. ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡ್ಕೊಂಬೋಣ ಹೆಂಗಿರುತ್ತೆ. ಸದ್ಯಕ್ಕೆ ಒಂದು ಹೆಲ್ಮೆಟ್ ಅರೇಂಜ್ ಆಗಿದೆ, ಇಲ್ಲಿ ಇನ್ನೊಂದು ಹೆಲ್ಮೆಟ್ ಬೇಕು. ಲಾಕ್ಡ್ ಆ್ಯಂಡ್ ಆರ್ ವಿ ಗೋಯಿಂಗ್. ಸದ್ಯಕ್ಕೆ ಒಂದು ಹೆಲ್ಮೆಟ್ ಇದೆ, ಇನ್ನೊಂದು ಹೆಲ್ಮೆಟ್ ಬೇಕು. ಕೆಳಗಡೆ ಅಡ್ಜಸ್ಟ್ ಮಾಡೋಣ ನೋಡೋಣ. ಇಲ್ಲ ಅಂದರೆ ಪೊಲೀಸ್ಗಳು ಬಿಡಲ್ಲ, ಇಬ್ಬರು ಹೆಲ್ಮೆಟ್ ಹಾಕಲೇಬೇಕು ಸಾಯಕ್ಕೆ. ಹೆಲ್ಮೆಟ್ ಆ್ಯಕ್ಚುಲಿ ಪಂಪಲ್ ಹತ್ರ ಹೋಗ್ಬೇಕಿತ್ತು, ಇದೆಯಾ ಅದೇ ತಗೊಳ್ಳ. ಥ್ಯಾಂಕ್ ಯು. ಬ್ರೋ ಹೆಲ್ಮೆಟ್ ಓಕೆ ಸಿಕ್ತು. ಲಕ್ಕಿ ಬಾಯ್, ಸಿಗೋಣ. ಹೆಲ್ಮೆಟ್ ಅಡ್ಜಸ್ಟ್ ಆಗಿದೆ. ಏರ್ ಒನ್ ದೇರ್ ಒನ್. ಇವಾಗ ಹೋಗದೆ ಮೂಲೆ ನಿಲ್ಲಿಸಿದ್ದಾರೆ ಇಬ್ಬರು. ಖುಷಿ ವಿಚಾರ ಗೈಸ್. ಕೇಳಿದ ತಕ್ಷಣ ಹೆಲ್ಮೆಟ್ ಕೊಟ್ಟರು PG ಓನರು. ಪರವಾಗಿಲ್ಲ, ಒಳ್ಳೆಯವರೇ. ಎಂದಿನಂತೆ ನಾನು ಇವನಿಬ್ಬರೇ ಹೋಗ್ತಿರೋದು ಹೊರಗಡೆ. ಅವನು ಇನ್ನೊಬ್ಬ ಬರೋಲ್ಲ PG ಬಿಟ್ಟು ಹೊರಗಡೆ. ಮಿನಿ ಮಿಲಿಷಿಯಾ ಆ ಥರ ಇಲ್ವಾ ಹೆಲ್ಮೆಟ್? ಇದು ಸಿಕ್ಕಿದೆ, ಅದೇ ಖುಷಿ ಹಾಕೊಂಡು ಹೋಗ್ಬೇಕು. ಪೆಟ್ರೋಲಿಗೆ ಹೋಗ್ಬೇಕು. 200 ರೂಪಾಯಿ ಸಾಕು ಅನ್ಸ್ಬೇಕಮ್ಮ. ಕರೆಕ್ಟಾಗಿ ಇಲ್ಲಿಂದ 22 ಕಿಲೋಮೀಟರ್ ಇದೆ. ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಹೋಗ್ತಿದ್ದೀವಿ. ಶಾರ್ಟ್ಕಟ್ ಆಗೋದಿಲ್ಲ, ಹೋಗ್ತಾ ಇದ್ದೀವಿ ಅಷ್ಟೇ. ಯಾವುದೋ ಕರಡಿ ಪಾರ್ಕ್ ಅಂತ ಬಂದ್ವಿ, ಬಟ್ ನಿಜ ಹೆಸರು ತಕ್ಕಾಗಿಲ್ಲ. ಅದು ಮಸ್ತಾಗಿದೆ, ಲವರ್ಸ್ ಪಾರ್ಕ್. ಎಲ್ಲರೂ ಬರೀ ಲವರ್ಸ್ ಇದ್ದಾರೆ ಕಾಯಿಸಿದ್ದಾರೆ. ಈ ಕರಡಿ ಪಾರ್ಕ್ ಇದಂತೂ ಬೆಂಗಳೂರು ಚರ್ಚ್ ಸ್ಟ್ರೀಟ್ ಅನ್ಕೊಂಬಿಡಿ. ಎಲ್ಲಿ ನೋಡಿದ್ರು ಜನ, ಸಿಕ್ಕಾಪಟ್ಟೆ ಜನ. ಅದು ಅಂತೂ ಬಾಂಗ್ರೆ ಬೀಚಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದೆಲ್ಲೋ ಬ್ಯಾಕ್ ಸೈಡಲ್ಲಿ ಬಂದಿದ್ದೀವಿ. ಮುಂದೆ ತೋರಿಸ್ತೀನಿ, ಮುಂದೆ ಇದೆ ವ್ಯೂ. ಆ್ಯಕ್ಚುಲಿ ನಾವ್ಯಾವುದೋ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಮುಂದೆ ಇದೆ ವ್ಯೂ. ಅದೇ ಬಾಂಗ್ರೆ ಬೀಚ್, ಅನ್ಎಕ್ಸ್ಪ್ಲೋರ್ಡ್ ಬೀಚ್ ಅನ್ಕೊಂಬಿಡಿ. ಯಾರೋ ಜನ ಬರೋಲ್ಲ, ಅದಕ್ಕೆ ನೋಡಿ ರಶ್ ಇಲ್ಲ, ಎಂಟ್ರೆನ್ಸ್ ಫೀಸ್ ಇಲ್ಲ, ಅಂಗಡಿಗಳಿಲ್ಲ, ಏನಿಲ್ಲ. ಇದು ಮೇಲೆ ಹತ್ತಿದ್ರೆ ವ್ಯೂ ಪಾಯಿಂಟ್ ಇದೆ. ಬನ್ನಿ, ಇಡೀ ಬೀಚೇ ನಿಮ್ಮದು ಅಂದ್ಕೊಳ್ಳಿ. ಯಾರಿಲ್ಲ, ಫುಲ್ ಪ್ರೈವೇಟ್ ಅಂದ್ಕೊಳ್ಳಿ. ಫುಲ್ ಆರಾಮಾಗಿ ನಿಮ್ಮನ್ನು ಬಿಟ್ರೆ ಯಾರಿಲ್ಲ ಈ ಬೀಚಲ್ಲಿ. ಬಟ್ ಸ್ವಲ್ಪ ಹುಷಾರು, ನಾವು ಬಿದ್ದರೂ ಫೋನ್ ಬಿದ್ದರೂ ಒಳಗಡೆ ಹೋದ್ರೆ ಮುಗಿದ ಕತೆ ಮತ್ತರ ಕಾಲ. ಹೇಳ್ತೀನಿ, ಈ ಬೀಚ್ ಸಖತ್ತಾಗಿದೆ ಅಂತ ಅಂದ್ಕೊಂಡೇ ಇರಲಿಲ್ಲ ಗೈಸ್. ಆ್ಯಕ್ಚುಲಿ ಅಲ್ಲಿಂದ ನದಿ ಬಂದು ಬೀಚಿಗೆ ಸೇರೋ ಸ್ಪಾಟ್ ಇದು. ಇದೇ ಇಲ್ಲಿ ಸ್ಪೆಷಲು, ಬಟ್ ಯಾರಿಗೂ ಅಷ್ಟು ಜನ ಗೊತ್ತಿಲ್ಲ ಅಷ್ಟೇ ಇದು. ಬಟ್ ಸೀರಿಯಸ್ಲಿ ಬೀಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಆ್ಯಕ್ಚುಲಿ ಅದು ರಿವರಿಂದ ಬರ್ತಿರೋದು ಬೋಟು, ಈಗ ಸೀ ಕಡೆ ಹೋಗ್ತಿದೆ. ಇನ್ನೊಂದು ಆಪೋಸಿಟ್ ಕಾಣ್ತಿರೋದು ಉಳ್ಳಾಲ್ ಪಾಯಿಂಟ್ ಅಂತ. ಆ್ಯಕ್ಚುಲಿ ಅದು ನಮ್ಮ PG ಇಂದ ಬರೀ 5 ಕಿಲೋಮೀಟರ್ಸ್ ಅಷ್ಟೇ. ನೋಡಿ, ಅದು ಬಂದು ಇಲ್ದೇನೆ ಅಂತ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ ಬೀಚ್. ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಗಾಯ್ಸ್. ಇಡೀ ಬೀಚೇ ನಿಮ್ಮದು ನೋಡಿ, ಆರಾಮಾಗಿ ಫೋಟೋ ತೊಗೊಬೋದು, ಯಾರಿಲ್ಲ. ಅದೇ ಖುಷಿ ವಿಚಾರ ಬೀಚಲ್ಲಿ. ಬಟ್ ಇಷ್ಟೆಲ್ಲ ಮಾಡಿದ್ದಾರೆ, ಯಾಕೆ ಯಾರು ಜನ ಇಲ್ಲ ಅಂತ ಗೊತ್ತಿಲ್ಲ. ಯಾಕೆ ಇಲ್ಲಿ ಫೇಮಸ್ಸೇ ಇಲ್ಲ ಅಷ್ಟು. ಈಗ ಆ ಕಡೆ ಮುಂದೆ ಹೋಗ್ತಿದ್ವಿ. ಆ್ಯಕ್ಚುಲಿ ಈ ಕಡೆ ಅಂಥದ್ದೇನಿಲ್ಲ ನೋಡೋದು, ಬಟ್ ಮುಂದೆ ಅಲ್ಲಿ ನೀರು ತನಕ ಹೋಗ್ಬೋದು ಅನ್ಸ್ಬಿಟ್ಟು ಅಲ್ಲಿ ಹೋಗೋಣ ಬನ್ನಿ. ಗುರು, ಇಲ್ಲಿಂದ ಇನ್ನೂ ಸೂಪರ್ ಆಗಿರೋ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಬಟ್ ಬೇಜಾರು ವಿಷಯ ಏನು ಗೊತ್ತಾ, ಎಣ್ಣೆ ಅಡ್ಡ ಮಾಡ್ಕೊಂಬಿಟ್ಟಿವ್ರಿಲ್ಲ ಆಲ್ಮೋಸ್ಟ್ ಎಲ್ಲ. ಆರಾಮಾಗಿ ಪಾರ್ಟಿ ಗೀಟಿ ಮಾಡಿ ಎಲ್ಲ ಇಲ್ಲ ಇರಾಬರ್ನೆಲ್ಲ ಹಾಳು ಮಾಡಿ ಹೋಗಿದ್ದಾರೆ. ಸೊ ಅಷ್ಟೇನು ಕ್ಲೀನಾಗಿಲ್ಲ. ಸೊ ಜನನೂ ಜಾಸ್ತಿ ಬರಲ್ಲ ಅನ್ಸುತ್ತೆ. ಅದಕ್ಕೆ ಕಡೆ ಫುಲ್ ಚಿತ್ತಾಲಾಗಿ ಹೋಗಿದೆ ಈ ಕಡೆ. ಬಟ್ ನಿಜ ಹೇಳ್ಬೇಕಂದ್ರೆ ಸೂಪರ್ ಆಗಿದೆ ಈ ವ್ಯೂ ನೋಡಿ. ನೀವು ಬೀಚಿಗೆ ಬನ್ನಿ, ಎಂಜಾಯ್. ನೀವು ಬೀಚಿಗೆ ಬಂದಾಗ ಈ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ. ಬಿಕಾಸ್ ಎಲ್ಲ ಕಡೆ ಗೌರ್ಮೆಂಟ್ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾವು ನಮ್ಮದು ಅಂತ ಇರಬೇಕಲ್ಲ. ಸೊ ನೀವೇನಾದರೂ ಪ್ಲಾಸ್ಟಿಕ್ ಸಿಕ್ತಂದರೆ ಹಾಗೆ ಕ್ಯಾರಿ ಮಾಡಿ ವಾಪಸ್. ನಿಜ ನೋಡಿ ಗೈಸ್, ಎಷ್ಟು ಚಿತ್ತಲ್ ಪತ್ತಲ್ ಮಾಡೋಕ್ಕೆ ಯಾರ ಕಡೆ ಎಲ್ಲ ಡಸ್ಟ್ಬಿನ್ ಮಾಡೋಕ್ಕೆ ಯಾರ ಕಡೆ ಒಂದು ಸೈಡ್. ಬೋಟ್ಗಳು ಹೋಗ್ತಿದೆ. ಚಿಕ್ಕ ಬೋಟ್ ಇಟ್ಬಿಟ್ಟು ಹಾಕಿ ಇದೊಂದು ಬೋಟು, ಇದೊಂದು ಬೋಟು.
ಐ ಥಿಂಕ್ ಫಿಶಿಂಗಿಗೆ ಹೋಗ್ತಿದ್ದಾರೆ ಅನ್ಸುತ್ತೆ. ಜನ ಮಾತ್ರ ಸಿಕ್ಕಾಬಿಟ್ಟು ಇದ್ದಾರೆ ಅದರಲ್ಲಿ, ಅದು ಝೂಮ್ ಆಗ್ತಿಲ್ಲ ಫೋನಲ್ಲಿ. ಮುಂದೆ ನಡ್ಕೊಂಬಂದರೆ ಈ ಬೋಟ್ಗಳ ಹತ್ರ ಬರ್ತೀವಿ. ಆ್ಯಕ್ಚುಲಿ ಜನ ಇಲ್ಲ, ಬಟ್ ಫಿಶರ್ಮನ್ಗಳು ಮೀನು ಹಿಡಿಯೋರೆಲ್ಲ ಅವ್ರ ನೆಟ್ಗಳನ್ನ ರೆಡಿ ಮಾಡಿಕೊಂಡು ರೆಡಿಯಾಗಿ ಹೋಗ್ತಿದ್ದಾರೆ. ತರಿಸಿ ನೋಡಿ, ಎಲ್ಲ ರೆಡಿ ಮಾಡಿಕೊಂಡು ಬೋಟ್ಗಳು ರೆಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಅವ್ರ ಬೋಟಿಂದ ಮುಂದೆ ಇದೆ ನೋಡಿ, ಅಲ್ಲಿಂದ ಬೋಟ್ಗಳು ತಗೊಂಡು ರೆಡಿ ಮಾಡಿಕೊಂಡು ಹಿಂಗೆ ಹೋಗ್ತಾರೆ. ಶಾಕ್ ಫುಲ್ ಎಲ್ಲ ಬೇಜಾರಲ್ಲಿ ಕೂತಿದ್ದಾರೆ. ಯಾಕೋ ಗೊತ್ತಿಲ್ಲ ಗುರು, ಎಲ್ಲ ಬೇಜಾರಾಗಿ ಡಿಪ್ರೆಷನಲ್ಲಿ ಕೂತಿದ್ದಾರೆ. ಎಲ್ರಿಗೂ ಡಿಪ್ರೆಷನ್ ಗಾಯ್ಸಿ ಈಗ ಅಂತ. ಚಿಪ್ಪಿಸ್ತಿದ್ದೆ ಅನ್ನ ಮನೆಯವ್ರಿಗೆ ಕೊಡಕ್ಕ, ಇದು ಅರ್ಧ ಬರ್ಧ ಕೊಡು. ಚಿಪ್ ಟೋಸ ಒಳಗಡೆ ಮುತ್ತಿರೋದಾದ್ರು ಟೋಸು ಸನ್ಸೆಟ್ ಆಗಿದೆಯಾ ಗೈಸ್? ಇದು ಆ್ಯಕ್ಚುಲಿ ಬ್ಯೂಟಿಫುಲ್ ಸನ್ಸೆಟ್ ಸ್ಪಾಟು. ಯಾಕೆ ನಮಗೆ ಸನ್ಸೆಟ್ ಆಗ್ತಿಲ್ಲ, ಅದು ಸನ್ಸೆಟ್ ಆಗೋಗಿದೆ ಗೊತ್ತಾಗ್ತಿಲ್ಲ ಗುರು. ಬಂದಿರೋ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ನಮ್ಗೆ ಲಕ್ ಸರಿ ಇಲ್ಲ ಗುರು, ಜೀವನದಲ್ಲೂ ಲಕ್ ಸರಿ ಇಲ್ಲ, ಇದ್ರಲ್ಲೂ ಲಕ್ ಸರಿ ಇಲ್ಲ. ಎಲ್ಲಾದ್ರೂ ಸೀನ್ ಆಗದೆ ಒಂದು ಸೀಟ್ ಕಾಲಿದೆ ಕೂರಕ್ಕೆ, ಕುತ್ಕೊಂಡು ಸನ್ಸೆಟ್ ಅಂತ ನೋಡೋಕ್ಕಾಗಿಲ್ಲ. ಈ ಬೋಟ್ ಓಡಾಡೋದು ನೋಡಬೇಕು. ಸ್ವಲ್ಪ ಹೊತ್ತಿದ್ದು ಹೊರಡೋಣ ಮೈಸೂರಿಂದ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಮಸ್ತಾಗಿದೆ. ಹಂಗೆ ರೈಟ್ ಸೈಡಲ್ಲಿ ಒಂದು ಪಾರ್ಕ್ ಇದೆ ಮಕ್ಕಳು ಆಟಾಡೋಕ್ಕೆ. ಆಲ್ರೆಡಿ ಒಂದೆರಡು ಮಕ್ಕಳು ಆಟ ಆಡ್ತಾರೆ. ಮನೆಗೆ ಸುತ್ಕೊಳ್ಳೋಣ ಪೀಸಾಗಿ. ಬೀಚ್ ಇಲ್ಲಿಗೆ ಸಂಜೆ ಆಗೋದ್ರ ಕಡೆ ಹೋಗಬೇಕು. ನಮ್ಮ ಗಾಡೀಲಿ ಹೆಡ್ಲೈಟ್ ಬೇರೆ ಇಲ್ಲ ಮೊದಲೇ ನೀಟಾಗಿ, ಇಲ್ಲ ರೋಡೇ ಕಾಣಿಸಲ್ಲ, ಹಂಗೆ ಹೋಗ್ಬೇಕಾಗುತ್ತೆ. ಈಗ ಹೇಳ್ತೀನಿ, ಬೀಚ್ ಮಾತ್ರ ಸೂಪರ್ ಆಗಿತ್ತು. ಪಕ್ಕದಲ್ಲೇ ಪಾರ್ಕ್ ಇದೆ. ಬೀಚು ಫೇಮಸ್ ಆಗಲಿಕ್ಕೆ ಕಾರಣ ಏನು ಗೊತ್ತಾ, ಇಲ್ಲಿ ಜಾಸ್ತಿ ಇದು ಬರಲ್ಲ, ಹೇಳೋ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲಲ್ಲ. ಬಂದರೆ ಓನ್ ವೆಹಿಕಲ್ಸಲ್ಲಿ ಬರಬೇಕು. ಅದಕ್ಕೆ ಅನ್ಸುತ್ತೆ ಈ ಬೀಚ್ ಅಷ್ಟು ಫೇಮಸ್ ಆಗಿಲ್ಲ. ಇಲ್ಲ ಅಂದರೆ ಬೆಂಗಳೂರುಗಳು ಜನ ಬಂದಿದ್ರು. ನಮ್ಗೆ ಹೆಂಗೋ ಸದ್ಯ ಚರಣ್ರು ಗಾಡಿ ಕೊಟ್ಟರು, ಸೊ ಆರಾಮಾಗಿ ಓಡಾಡ್ತಿದ್ದೀವಿ. ಇಲ್ಲೊಂದು ಸೂಪರ್ ಆಗಿರೋದು ನ್ಯಾಷನಲ್ ಅನಿಮಲ್, ನ್ಯಾಷನಲ್ ಬರ್ಡ್ ಪಿಕಾಕ್. ಏನು ರೋಡಲ್ಲೆಲ್ಲ ಪಿಕಾಕ್ ಇದಾವೆ ಇಲ್ಲಿ. ಬೆಂಕಿ ಗಲ್ಲಿ ಗೈಸ್, ಫುಲ್ ಸುತ್ತಮುತ್ತ ಜನಗಳು ಸಿಗ್ತಾರೆ. ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಂದ್ರೆ ಬೋಟಲ್ಲಿ ಹೋಗ್ಬೇಕು, ಬೋಟಲ್ಲಿ ಮಂಗಳೂರಿಗೆ ಹೋಗ್ಬೇಕು. ಇಲ್ಲ ಅಂದರೆ ಮಿನಿಮಮ್ 15 ಕಿಲೋಮೀಟರ್ ರೋಡಲ್ಲಿ ಹೋಗ್ಬೇಕು. ಕಂಟೆಂಟ್ ಇಷ್ಟ ಆಗಿತ್ತು, ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋಸ್ ಬ್ಯಾಗಲ್ಲಿ ಮತ್ತೆ ಸಿಗೋಣ.